ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮೈಸೂರಿನ ಕುಕ್ಕರಹಳ್ಳಿ ಕೆರೆ ಹತ್ರ ಇದ್ದೀವಿ. ರಾಷ್ಟ್ರಕವಿ ಕುವೆಂಪು ಅವರು ವಾಕ್ ಮಾಡ್ತಕ್ಕಂಥ ಸ್ಥಳ ಇದೇ ಆಗಿತ್ತು. ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲೊಂದು ಜ್ಯೂಸ್ ವ್ಯವಸ್ಥೆ ಇದೆ. ಬನ್ನಿ, ನಮ್ಮ ಜೊತೆಗೆ ಯಜಮಾನರಿದ್ದಾರೆ. ತಾವು ಪರಿಚಯ ಮಾಡಿಕೊಡಿ, ನಿಮ್ಮ ಹೆಸರು? ನಮಸ್ಕಾರ, ಬನ್ನಿ ಮುಂದೆ. ನಾನು ಅಪ್ಪ ಸ್ವಾಮಿ ಅಂತ, ರಿಟೈರ್ಡ್ ಲೆಕ್ಚರರ್. ಜೊತೆಗೆ 4 ಸ್ಟೇಟ್ ಅವಾರ್ಡು, 4 ನ್ಯಾಷನಲ್ ಅವಾರ್ಡ್, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಅವಾರ್ಡು, ದ ಬೆಸ್ಟ್ ಟೀಚರ್ ಅವಾರ್ಡ್ ಇಸ್ ದ ಹೈಯೆಸ್ಟ್ ಅವಾರ್ಡ್ ಇನ್ ದ ಕಂಟ್ರಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. 92ನಲ್ಲಿ ಶಂಕರ್ ದಯಾಳ್ ಶರ್ಮಾ ನನಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು. ಸೊ ಜೊತೆಗೆ ನಾನು ಚಿಲ್ಡ್ರನ್ ರೈಟರ್. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಕ್ಕಳಿಗಾಗಿ ಬರೆದಂತಿದ್ದು ಅವರ ಮನೆಯಲ್ಲೇ ರಿಲೀಸ್ ಮಾಡಿದೆ 99ರಲ್ಲಿ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದು 10 ಲ್ಯಾಂಗ್ವೇಜ್ ಮಾಡಿ ಅವರಿಗೆ 2 ಸಾರಿ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಿದೆ. ಆಮೇಲೆ ಈಗ ಮೋದಿಜಿ ಅವ್ರದ್ದು ಬರಿತಾ ಇದ್ದೀನಿ. ಆಗಲೇ ಇಂಗ್ಲೀಷು, ಹಿಂದಿ, ಕನ್ನಡ, ಗುಜರಾತಿ ಆಗಿದೆ. ಇನ್ನು ಮಾಡ್ತಾ ಇದ್ದೀನಿ. ಈಗ ಇದು ಹರ್ಬಲ್ ಜ್ಯೂಸಸ್. ಹರ್ಬಲ್ ಜ್ಯೂಸಸ್ನಲ್ಲಿ BP, ಶುಗರ್ಗೆ, ಗ್ಯಾಸ್ಟ್ರಿಕ್ಕಿಗೆ, ವೆಯ್ಟ್ ಲಾಸ್ಗೆ, ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಎಲ್ಲ ಇದೆ. ಇಲ್ಲಿ ನೋಡಿ, ಇದು ತುಳಸಿ, ಬ್ರಾಹ್ಮಿ, ಗರಿಕೆ, ಪುದೀನ. ಇದಕ್ಕೆ ಕೋಲ್ಡು, ಕಾಫು, ಮೈಗ್ರೇನ್ ಹೆಡ್ಡೇಕ್. ಇದು ಅಮೃತ ಬಳ್ಳಿ. ಇದು BP, ಶುಗರ್ಗೆ, ಹಾರ್ಟ್ ಡಿಸೀಸ್ಗೆ. ಇದು ಮಿಕ್ಸಡ್ ಜ್ಯೂಸು. ಇದಕ್ಕೆ 10 ಐಟಮ್ ಇದೆ. ಹಾಗಲಕಾಯಿ, ಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಅಲೋವೆರಾ ಇದೆ. ಇದು ಶುಗರ್ಗೆ, ಲಿವರ್ಗೆ ಇದಾಗುತ್ತೆ. ಆಮೇಲೆ ಇದು ಬೂದುಗುಂಬಳ ಮಿಕ್ಸು, ಅಂದರೆ ಸೌತೆಕಾಯಿ, ಸೋರೆಕಾಯಿ, ಇನ್ನೂ 2-3 ಐಟಮ್ ಇದೆ. ಇದು ಕೂಲಿಂಗು ಆಗುತ್ತೆ, ಗ್ಯಾಸ್ಟ್ರಿಕ್ಗೂ ಆಗುತ್ತೆ, BP, ಶುಗರ್ಗೂ ಆಗುತ್ತೆ. ಆಮೇಲೆ ಇದು ಸೊಗರೆ ಬೇರು, ದ್ರಾಕ್ಷಿ, ಕೋಕಮ್ಮು, ಇನ್ನೊಂದೆರಡು ಫ್ರೂಟ್ಸ್ ಇದೆ. ಇದು ಕೂಲಿಂಗ್ ಇದೆ. ಇದು ಜಿಂಜರು ಅಂದರೆ ಶುಂಠಿ. ಇದಕ್ಕೆ ಕಾನ್ಸ್ಟಿಪೇಷನ್ಗೆ ಮತ್ತು ಅಸಿಡಿಟಿಗಾಗುತ್ತೆ. ಇದು ಕಾಮ್ ಕಸ್ತೂರಿ, ಕೂಲಿಂಗ್ ಆಗುತ್ತೆ. ಆಮೇಲೆ ಇದು ಬಾಳೆದಿಂಡು. ಕಿಡ್ನಿ ಸ್ಟೋನ್ ಇದ್ದರೆ ಇದು 1 ತಿಂಗಳು ತೊಗೊಂಡ್ರೆ ಆಪ್ರೇಷನಿಂದ ದೂರ ಹೋಗ್ತದೆ. ಆಪ್ರೇಷನ್ನೇ ಬೇಕಾಗಿಲ್ಲ. ಅದು ಯೂರಿನಲ್ಲೆಲ್ಲ ಪಾಸಾಗುತ್ತೆ. ಇದು ತುಂಬ ಮೆಡಿಕಲ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ C ಜೊತೆ ಶುಗರ್ಗೆ, ಲಿವರ್ಗೆ ಇದು ಮಾಡ್ತಾಯಿದೆ. ಇಷ್ಟೊಂದು ಐಟಮ್ ಇದೆ. ಸರ್, ನೀವು ಇಷ್ಟೆಲ್ಲ ಇದು ಮಾಡ್ತಿದ್ರಲ್ಲ, ನೀವು ಹೇಗೆ ಬಂದಿದೆ? ಇದನ್ನು ನಮ್ಮ ಆ್ಯನ್ಸಿಸ್ಟರ್ಸ್, ಹಿಂದೆ ಇದ್ದಂಥ ಪೂರ್ವಿಕರು ಮಾಡಿದ್ರು. 1 ಜನ್ರೇಷನ್ ಗ್ಯಾಪ್ ಆಗಿತ್ತು. ಆಮೇಲೆ ನಮ್ಮ ಡಾಕ್ಟ್ರು ಇದನ್ನು ಪ್ರಾರಂಭ ಮಾಡೋಕ್ಕೆ ಒಬ್ಬರು ಬೆಂಗಳೂರಿನಲ್ಲಿ ಡಾಕ್ಟರ್ ಸಾಮ್ರಾಟ್ ಅವರು ಗೋಲ್ಡ್ ಮೆಡಲಿಸ್ಟ್ ಇನ್ ಹರ್ಬಲ್ ಜ್ಯೂಸಸ್. ಸೊ ಅವರ ಒಂದು ಇದನ್ನು ತೆಗೆದುಕೊಂಡು ಗೈಡೆನ್ಸ್ ತಗೊಂಡು ನಾವು 2002ರಿಂದ ಇದನ್ನು ಶುರು ಮಾಡಿದೆವು. ಅಂದರೆ ನನ್ನ ಮಗಳೇ ಇದಕ್ಕೆ ಲತಾ ಅಂತ, ಶ್ರೀಮತಿ ಲತಾ, ಅವಳು ಇದಕ್ಕೆ ಪ್ರೊಪ್ರೈಟ್ರು. ಅವಳು CFTRI ಕ್ವಾಲಿಫೈಡು. ಅವಳಿಗೆ ಸ್ಟೇಟ್ ಅವಾರ್ಡ್ ಬೇರೆ ಬಂದಿದೆ. ಇದರಲ್ಲಿ ದ ಬೆಸ್ಟ್ ಮ್ಯಾನುಫ್ಯಾಕ್ಚರ್ ವುಮನ್ ಎಂಟರ್ಪ್ರೈಸಸ್ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ 2017ನಲ್ಲಿ ಅವಳದೇ ಇದೆಲ್ಲ. ಸೊ ಇದು ಹರ್ಬಲ್ ಜ್ಯೂಸಸ್ಸನ್ನು ಅರ್ಲಿ ಮಾರ್ನಿಂಗ್ ಮಾತ್ರ ಕುಡಿಯೋದು. ಆಮೇಲೆ ಇದು ಕುಡಿದ ಮೇಲೆ ಅರ್ಧ ಮುಕ್ಕಾಲು ಗಂಟೆ 1 ಅವರ್ ಬ್ರೇಕ್ ಕೊಟ್ಟರೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಇದು ಕುಡಿದ ತಕ್ಷಣ ಏನು ಅದಕ್ಕೋಸ್ಕರ ಖಾಲಿ ಹೊಟ್ಟೆಗೆ ತಗೋಬೇಕು. ಇದಾದಮೇಲೆ ಯಾವುದೇ ಪ್ರಿಸರ್ವೇಟಿವ್ ನಾವು ಏನೂ ಹಾಕಲ್ಲ, ಮಿಕ್ಸ್ ಮಾಡಲ್ಲ. ನಾಳೆ ಯಾಕೆ ಎಷ್ಟು ಉಳಿದ್ರೂ ಕೂಡ ಇಲ್ಲೇ ಇರುತ್ತೆ. ಮರದ ಕೆಳಗಡೆ ಬೆಳ್ಳಿಗಾಗಿದೆ, ಇದನ್ನು ಇಲ್ಲೇ ಡಿಸ್ಪೋಸ್ ಮಾಡ್ತೀವಿ. ತೆಂಗಿನ ಮರ ಇದೆ, ಅಲ್ಲೋಗಿ ಡಿಸ್ಪೋಸ್ ಮಾಡ್ತೀವಿ. ನಾಳೆ ರೀಮಿಕ್ಸ್ ಮಾಡಲ್ಲ. ಇಲ್ಲ, ಅದಕ್ಕೋಸ್ಕರ ನಾವು ಎಡಿಗೆ ಇದನ್ನು ಫ್ರೆಶ್ ಆಗಿ ಅರ್ಲಿ ಮಾರ್ನಿಂಗ್ ನೀವು ಎಷ್ಟು ವರ್ಷದಿಂದ ಇಲ್ಲಿ? ಇದು 2002 ಸ್ಟಾರ್ಟ್ ಮಾಡಿದ್ದು. 5 ರೂಪೀಸಿಂದ ಸ್ಟಾರ್ಟ್ ಮಾಡಿದ್ದು ಪರ್ ಕಪ್. ಇವತ್ತು 50 ರೂಪೀಸ್ ಮಾಡ್ತಾಯಿದ್ದು. ಈಗ ದಿನಂಪ್ರತಿ ಕೆಲವರು ಕಸ್ಟಮರ್ ಕುಡಿದು ಹೋಗ್ತಾರಲ್ಲ, ಅವರ ರಿವ್ಯೂ ಹೇಗಿದೆ? ಅದಕ್ಕೆ ಇದಕ್ಕೋಸ್ಕರ ಮನೆ ಮದ್ದಿನ ಲಾಭಗಳು ಅಂತ ನಾನೇ ರೈತರಿಗೆ ಕುರಿತು ಒಪಿನಿಯನ್ ಕಲೆಕ್ಟ್ ಮಾಡಿ ಎಲ್ಲರೂ ಕುಡಿದು 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ ಕುಡಿದವ್ರ ಹತ್ರ ಒಪಿನಿಯನ್ ಕಲೆಕ್ಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿದ್ವಿ. ಇನ್ಕ್ಲೂಡಿಂಗ್ ಇದಕ್ಕೆ ಅದ್ರದ್ದು ಅವರು ಬರ್ಕೊಟ್ಟಿದ್ದಾರೆ. ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು 3 ಜನ, ಅವರ ಹೆಸರು ಹೇಳಬಾರ್ದು, ಅವರು ಕೆಲವೊಂದು ಪಾರ್ಕಲ್ಲಿ ಬಂದು ಅದನ್ನು ಅವರು 6 ತಿಂಗಳು ಕುಡಿದ್ರು. ಅದು ಗಿಫ್ಟ್ ಬಂದಿದೆ. ಅಂದರೆ ಇದು ಯಾಕಪ್ಪ ಅಂತ ಹೇಳಿದ್ರೆ ಕುಡಿದಿರ್ತಕ್ಕಂಥ ಇದರಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಈಗಲೂ ಜನವರಿಯಿಂದ ನಾನು ಆಗಲಿಲ್ಲ, ಬೇರೆ ಇದರಲ್ಲಿ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಗುಡ್ ರಿಸಲ್ಟ್ ಬಂದಿದೆ.
ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ರಿಸಲ್ಟ್ಗೆ ಇಷ್ಟೊಂದು ಐಟಮ್ ಮಾಡೋದು ಕಷ್ಟ ಆಗುತ್ತೆ. ಆದರೂ ನಾವು ಸರ್ವಿಸ್ ಮೋಟೋಯಿಂದ ಮಾಡ್ತಾ ಇದ್ದೀವಿ. ಯಾವುದೇ ರಿಸಲ್ಟ್ ಹಾಕ್ತೇವೆ ಅವತ್ತು ಎನಿ ಹೌ ನಾವು ಕೂಡ ಜ್ಯೂಸ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಮಾಹಿತಿಗೆ ನೀವು ತಗೊಂಡಿದ್ದಕ್ಕೆ ನನ್ನ ಇದನ್ನ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ಗೆ ಧನ್ಯವಾದಗಳು.